ಆಡ್ಕೋಯ್ತು ಕಂತಕೋ ಸ್ವಲ್ಪ ನಿಧಾನ ಬಿಡ್ಕೊ. ಅದು ಲಾಸ್ಟಲ್ಲಿ ಮ್ಯಾನೇಜರ್ಗೆ ಹಾಕದಮ್ಮ ಹಿಡ್ಕೊ. ಟ್ರಿಪ್ ಎಲ್ಲ ಮುಗಿದ್ಮೇಲೆ ನಿಂಗೆ ಟ್ರಿಪ್ ಮುಗಿಸ್ಕೊ ಬಂದ್ಮೇಲೆ ಸನ್ಮಾನ ಮವ ನಿಂಗೆ ಎಡಿಟಿಂಗ್ ಮಾಡೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವಿನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡೋಕ್ಕೆ ಸ್ಟಾರ್ಟ್ ಮಾಡಿ. ನಾನು ಲಾಸ್ಟ್ ವೀಡಿಯೋದಲ್ಲಿ ಒಂದು ಮಾತು ಹೇಳಿದ್ದೆ, ನಾವು ಹೋಗ್ತಾ ಇರೋ ಜಾಗಕ್ಕಿಂತ ಹೋಗೋ ದಾರಿನೇ ತುಂಬ ನನಗೆ ಇಷ್ಟ ಆಗ್ತಿದೆ ಅಂತ. ಆದರೆ ಇವತ್ತು ಈ ವಿಡಿಯೋದಲ್ಲಿ ನಾನು ಹೋಗ್ತಾ ಇರೋ ಜಾಗಕ್ಕಿಂತ ಹೋಗೋ ದಾರಿಗಿನ್ನ ಯಾರ ಜೊತೆ ಹೋಗ್ತಾ ಇದ್ದೀನಿ ಅನ್ನೋದು ನನಗೆ ತುಂಬ ಖುಷಿ ಕೊಡ್ತಾಯಿದೆ. ಎಲ್ಲರ ಜೀವನದಲ್ಲೂ ಒಂದು ಪುಟ್ಟು ಕ್ಲೋಸ್ ಫ್ರೆಂಡ್ ಸರ್ಕಲ್ ಅಂತ ಇರುತ್ತೆ. ಆ ಕ್ಲೋಸ್ ಫ್ರೆಂಡ್ ಸರ್ಕಲ್ ಒಳಗಡೆ ಬೇರೆಯವ್ರಿಗೆ ಎಂಟ್ರಿನೂ ಕೊಡಲ್ಲ, ಇರೋರಿಗೆ ಎಕ್ಸಿಟು ನಾವು ಕೊಡೋಕ್ಕೆ ಇಷ್ಟಪಡಲ್ಲ. ಲೈಫ್ ಮುಂದೆ ಹೋಗ್ತಾ ಹೋಗ್ತಾ ಎಷ್ಟೋ ಜನ ನಮಗೆ ಫ್ರೆಂಡ್ಸ್ ಆಗ್ತಾರೆ, ಕೆಲವರು ಉಳ್ಕೊತಾರೆ, ಕೆಲವರು ಅರ್ಧದಲ್ಲೇ ಬಿಟ್ಟೋಗ್ಬಿಡ್ತಾರೆ. ಆದರೆ ಕೊನೆವರ್ಗ ನಮ್ಮ ಜೊತೆ ಇರೋರು ತುಂಬ ಕಡಿಮೆ ಜನ ಮಾತ್ರ. ಈ ವಿಷಯದಲ್ಲಿ ನಾನು ಸ್ವಲ್ಪ ಲಕ್ಕಿನೇ. ನನಗೆಲ್ಲ ಹಂತದಲ್ಲೂ ಒಂದು ಒಳ್ಳೊಳ್ಳೆ ಫ್ರೆಂಡ್ ಸರ್ಕಲ್ ನಂಗೆ ಸಿಕ್ಕಿದೆ. ಸೊ ಈ ವಿಡಿಯೋನ ನನ್ನ ಎಲ್ಲ ಫ್ರೆಂಡ್ಸ್ಗೂ ಡೆಡಿಕೇಟ್ ಮಾಡಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತಿನ ಈ ಜರ್ನಿಲಿ ನನ್ನ ಜೊತೆ ಇರೋದು ನನ್ನ ಚೈಲ್ಡ್ಹುಡ್ ಫ್ರೆಂಡ್ಸು. ಸೊ ನಾವೆಲ್ಲ ಹೋಗ್ತಾ ಇರೋವಂಥ ಪ್ಲೇಸ್ ಬಂದು ಬೆಂಗಳೂರಿಂದ 270 ಕಿಲೋಮೀಟರ್ ಇರುವಂಥ ಮಡಿಕೇರಿಗೆ ನಾವೆಲ್ಲ ಹೋಗ್ತಾ ಇರೋದು ಇವತ್ತು. ಸೊ ಲೆಟ್ಸ್ ಸ್ಟಾರ್ಟ್ ದ ಜರ್ನಿ. ಮಡಿಕೇರಿಗೆ ಹೋಗೋಣ ಅಂತ ಬಂದರೆ ನಮ್ಮೂರಲ್ಲೇ ಮಡಿಕೇರಿ ರೇಂಜ್ಗೆ ಈ ರೋಡ್ಗಳು ನಮ್ಮನ್ನ ವೆಲ್ಕಮ್ ಮಾಡ್ತಾಯಿದ್ದಾವೆ. ಸೊ ಈ ರೋಡ್ಗಳಿಗೆ ಅದು ಯಾವಾಗ ಮುಕ್ತಿ ಸಿಗುತ್ತೋ ಗೊತ್ತಿಲ್ಲ. ಸೊ ಫೈನಲಿ ನಾವು ನಮ್ಮೂರಿಗೆ ಎಂಟ್ರಿ ಆಗಿದ್ದೀವಿ. ಸೊ ಇದೇ ನನ್ನೂರು, ಬೂಕನಕೆರೆ. ಆ್ಯಂಡ್ ಇದೇ ನಾವು ಓದಿದಂಥ ಸ್ಕೂಲು, ಸರ್ಕಾರಿ ಪ್ರೌಢಶಾಲೆ ಬೂಕನಕೆರೆ. ಹುಳೆ ಮುಂದೆ ಟ್ರಿಪ್ ಹೋಗೋದಾ ಮಡಿಕೇರಿಗೆ? ಹಾಂ ಹೋಗೋದಾ? ಇನ್ನು ಎಡ್ಕೊ ಹೋಗಿದ್ದೀರಲ್ಲ ಎಲ್ಲಿಗೆ? ಬಾಗ್ರ ಎಂತ ಕ್ಯಾಮ್ರಾಮನ್ ಮಿಸ್ ಮಾಡ್ಕೋತಾ ಇದೀವಲ್ಲಪ್ಪ. ನೋಡಿ ಫ್ರೆಂಡ್ಸ್, ನಮ್ಮ ಬಾಮೈದ ಡೋಲ್ ಬೇರೆ ತಗೊಳಾನೆ. ಡೋಲು ಡಂಗೋರ ಆಡ್ಸಕ್ಕಲ್ಲಿ ಫುಲ್ ಪ್ಯಾಕೇಜ್ ಆಗಿದೆ, ಎಲ್ಲ ಫುಲ್ಲು ಲಗೇಜ್ಗಳೆಲ್ಲ. ಇವನೇ ನಮ್ಮ ಲೋಕರ್, ನಮ್ಮ ಬಾಮೈದ. ನೋಡು ಆಯ್ತಾ? ಆಯ್ತವಾ, ಬಾಯ್ 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 ಫ್ರೆಂಡ್ಸ್. ಜಾಪನ ಕಲ ಬಾಮೈದ. ಥ್ಯಾಂಕ್ ಯು ಕಣ. ಕೊಡಗಲೆ ಮೇಲೆ ಎಲ್ಲ ಕೊಚ್ಕಿಚ್ಕೊಂಡು ಉಂಟದಿ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾವೆಲ್ಲ ಚೈಲ್ಡ್ಹುಡ್ ಫ್ರೆಂಡ್ಸು. ಹೆಂಗೆ ಅಂದರೆ ಅಂಗನವಾಡಿಯಿಂದನೂ ಓದಿದ್ದೀವಿ. ಈಗೆಲ್ಲ ದೊಡ್ಡ ಮನುಷ್ಯರು ಆಗ್ಬಿಟ್ಟವ್ರೆ. ಒಂದು 2 ವರ್ಷ ಆಯ್ತು ಟ್ರಿಪ್ ಪ್ಲಾನ್ ಮಾಡಿ. 5 ವರ್ಷ. ಇಲ್ಲ, ಅವ್ನು ಎಡಿಟಿಂಗ್ ಮಾಡ್ಕೊತಾನೆ. ಯಾಕೆ ಜಿಪ್ ಹಾಕೊಂಡಿದ್ದೀನಿ ಫ್ರೆಂಡ್ಸ್. 5 ಇಯರ್ಸ್ ಆಯ್ತು ಟ್ರಿಪ್ ಪ್ಲಾನ್ ಮಾಡಿ. ಈ ಅಲ್ಲಾಂಡ ನನ್ನ ಕರ್ಕೊಂಡು ಹೋಯ್ತೀನಿ ಅಂತ ಇವತ್ತು ಮಡಿಕೇರಿಗೆ ಕರ್ಕೊಂಡು ಹೋಯ್ತವ್ರೆ. ಇನ್ನೂ ಟಿಫನ್ ಕೊಡ್ಸಿಲ್ಲ, ಹೊಟ್ಟೆ ಬೇರೆ ಹಸಿತೈತೆ. ಮಳೆಗಾಲದಲ್ಲಿ ಕರ್ಕೊಯ್ತವ್ರೆ. ಮಳೆಗಾಲದಲ್ಲಿ ಮನೇಲೆಲ್ಲ ಉಗಿತವ್ರೆ, ಬೆಟ್ಟ ಕುಸಿತ ಗುಡ್ಡ ಕುಸಿತ ಜನ್ಮಕ್ಕೆ ಹೋಗೋ ಅಂತ. ಆದರೂ ಕೂಡ ನಾವು ಬಂಡ್ ಧೈರ್ಯ ಮಾಡಿ ಇವತ್ತು ಟ್ರಿಪ್ಗೆ ಹೋಗ್ತಾ ಇದ್ದೀವಿ.
ಈ ತರ ಮಾತಾಡೋದನ್ನ ನಮ್ಮ ಸಂತನ ಹೇಳ್ಕೊಟ್ಟಿರೋದು. ಇಷ್ಟ ಹೇಳಕ್ ಇಷ್ಟಪಡ್ತೀನಿ. ನಾಷ್ಟ ಆದ್ಮೇಲೆ ಇನ್ನ ಮಾತಾಡ್ತೀನಿ. ಇನ್ನ ಬ್ಯಾಲೆನ್ಸ್ ಐತೆ, ಇನ್ನ ಹೊಟ್ಟೆ ಸಿತೈತೆ, ಮಾತುಗಳು ಬರ್ತಾ ಇಲ್ಲ. ಹಾಯ್ ಸಂತೋಷ್, ಹಾಯ್ ಅಜಿತ್, ಹಾಯ್ ರೂಪೇಶ್, ಹಾಯ್. ಫ್ಯಾಮಿಲಿ ಜೊತೆ ಎಲ್ಲಾರ ಜೊತೆನೂ ಟ್ರಿಪ್ ಹೋಗ್ಬೋದು, ಆದ್ರೆ ಫ್ರೆಂಡ್ಸ್ ಜೊತೆ ಟ್ರಿಪ್ ಹೋಗೋ ಮಜಾನೇ ಬೇರೆ, ನೆಕ್ಸ್ಟ್ ಲೆವೆಲ್ ಇರುತ್ತೆ ಅಲ್ವಾ ಮಾವ? ಅಷ್ಟೇ. 5 ವರ್ಷದಿಂದ ತಡ್ಕೊಂಡಿದ್ವಲ್ಲಪ್ಪ. ಎಷ್ಟು ವರ್ಷದಿಂದ ನಾವು ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಹಾಗೆ ಏನು ಮಾಡದೆ ಇರುವುದು. ನಮ್ಗೆ ಗರ್ಲ್ ಫ್ರೆಂಡ್ ಇದಾರಲ್ಲ, ನಾವ್ ನಿಮ್ ಅವಾಗ್ಲಿಂದನು ನಿಮ್ ಬಂಡೆಗಳ ಜೊತೆನೆ ಬೆಳ್ದಿದ್ದು. ನಮ್ ಸವಾಸ ಬಿದ್ದಿಲ್ಲ ಕಣ ನನ್ನ ಮಗನೇ, ನೀನು ಇವಾಗ ಬಿದ್ದಿರೋದು. ನಮ್ಮ ಮನೇಲೆಲ್ಲ ಬೈತಾರೆ ಸಂತು ಜೊತೆ ಸೇರಿ ಹಾಳಾಗ್ಬಿಟ್ಟೆ ಅಂತ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ ಸರು ನಾಷ್ಟ ಮಾಡ್ಬೇಕು. ನಾನು ಒಬ್ರಿಗೆ ಅನ್ಯಾಯ ಮಾಡಿಲ್ಲ, ಒಬ್ರಿಗೆ ಅನ್ಯಾಯ ಮಾಡಿಲ್ಲ. ಎಲ್ಲಿದ್ದಿಲ್ಲ ಬರ್ತೀನಿ ಇರೋ. ಮ್ಯಾನೇಜರ್ ಏನ್ ಮಾಡ್ತಾ ಇದ್ದಲ್ಲ, ನಾಷ್ಟ ಕೊಡ್ಸ್ತೇನೆ. ಮ್ಯಾನೇಜರ್ಗೆ ಹೇಳು ಒಳ್ಳೆ ನಾಷ್ಟ ಕೊಡ್ಸು ಅಂತ. ಅಬ್ಬಾ ಹಳ್ಳಾಡ್ದಂಗಿರಿಕಿಲ್ಲ ಅಲ್ಲಿ, ಹೆಂಗ್ ಹಿಡ್ಕೊಳ್ಳೋದು? ತಲೆ ಎಲ್ಲ ಅಷ್ಟಪ್ಪ ಅದೇ ರಂಗ. ನನ್ನ ತಲೆ ತಲ್ಕಾರ 3 kg. ಬೆಳಗಾಯ್ತು ಸಾಕು, ಮಳೆ ಬಂತು, ಗುಡುಗು ಬಂತು, ಬಿಸಿಲು ಬಂತು, ಬರೀ ಇಂಥದೆಯ ಈ ಬಡ್ಡಿದು ತೋರ್ಸು ಅಂತ ಸಾಯ್ತದೆ ಫ್ರೆಂಡ್ಸ್. ನಮ್ಮ ಹುಡ್ಗ ವಿಡಿಯೋಲ್ ಬರ್ಲಿ ಮಕ ತೋರ್ಸು ಅಂತ ಸಾಯ್ತಾವನೆ ಗುರು. ಅಲ್ಲಿ ಆ ಕಡೆ ಕೂತವನಲ್ಲ ಅಜಿತ್ ಅಂತ ಅವನು, ನಾನೇ ಬರ್ಬೇಕು ವಿಡಿಯೋ ನಮಗೆಲ್ಲ ಗೊತ್ತಾಗೋಯ್ತು. ಹೊಟ್ಟೆ ಸಿದ್ದ ಕಂಡ್ರಲ್ಲ, ನಿಮ್ಗೆ ಗೊತ್ತಾಕಲ್ಲ ಕಂಡ್ರಲ್ಲ. ಬೆಳಗ್ಗೆ ನಾಷ್ಟ ತಿಂದೆ ಹೋದ್ರೆ ತಲೆ ಸುತ್ತ ಬರ್ತದೆ ಕಂಡ್ರಲ್ಲ. ಬೇದಿ ಮಾತ್ರೆ ಕಾಳನ್ ಮಾತ್ರೆ ನುಂಗುದ್ರೆ ಹೊಟ್ಟೆ ಸೇಕಿಲು ಅಂತ ನಿಜವಾ? ನನ್ಗೆ 2 ಪುರಿ ಕೊಡ್ಸಲ್ಲ. KRS ತುಂಬಿದಂತೆ ನೋಡ್ಕೋಬೋದಮ್ಮ. KRS ಆಳ ಇಟ್ಕೊಂಡು ಹಿಡಿದ್ಬಿಡದ. ನಮ್ಮ ಹೆಮ್ಮೆಯ KRS, ನಮ್ಮ ಇಡೀ ಅರ್ಧ ಜೀವನ ಅಲ್ಲೇ ಕಳ್ದಿರೋದು KRS ಅಲ್ಲಿ. ಜಿಲೇಬಿ ಮೀನು KRS, ಜಿಲೇಬಿ ಮೀನು KRS ಅಷ್ಟೇ. ಆದ್ರೂ ಈ ಸಾಂಗ್ ಮಾತ್ರ ಅಲ್ಟಿ ಬಿಡ್ಲ. ನಾನು ಅದಕ್ಕೆ ಗೊತ್ತಾಗೋಯ್ತು ಕಂಡ್ರಲ್ಲ, ನಂಗೆ ಫಸ್ಟ್ ಸ್ಟೇಟಸ್ ಹಾಕ್ಬಿಡಕ್ರಲ್ಲ. ಇಲ್ಲಿ 2 ಜಿಲೇಬಿ ಕಟ್ಸ್ಕೊಂಡೋಗದ. ಜಿಲೇಬಿ ಹೋಗಕ್ಕೆ ನಾನ್ ವೆಜ್ ಫುಲ್ಲು. ಡಾಲೆ ನೀನ್ ಬೋಟಿ ಫ್ರೈ ಇಲ್ಲೇ ಕಟ್ಸ್ಕೊಬಿಡ್ಲಾ? ನಿಂಗೆ ಬೋಟಿ ಫ್ರೈ ಬೇಕಾ? ನಂಗೆ ತಲೆ ಮಾಂಸ. ನಾಷ್ಟ ತಲೆ ತಿರುಗ್ತದೆ, ನಾಷ್ಟ ಕೊಡ್ಸ್ಲಾ? ಅಪ್ಪ ಅವನು ಇದು ಮಡಿಕೇರಿ ಕರ್ಕೊಂಡೈತಾನೆ, ಇಲ್ಲೇ ನಿಲ್ಸೋ. ತಲೆ ಸುತ್ತ ಬರ್ತದೆ. ಏನಪ್ಪ ನನ್ನ ಮಕ್ಕಳಲ್ಲಿ ಅವ್ನು ಯಾರು ನೋಡಿ ಮ್ಯಾಲೆ ಬತ್ತ. ಹಾಯ್ ಫ್ರೆಂಡ್ಸ್, ನಮ್ಮ ಮ್ಯಾನೇಜರು ಇವಾಗ ತಿಂಡಿ ಕೊಡ್ಸೋಕೆ ಅಂತ ಒಂದು ಒಳ್ಳೆ ಓಡ್ ಇವರ ಎಲ್ಲ ಮ್ಯಾನೇಜರೇ ಕಾಣಿಸ್ತಾರೆ. ಬ್ಯಾಕ್ ಕ್ಯಾಮ್ರಾ ಯಾವ ಕ್ಯಾಮರಾ? ಬ್ಯಾಕ್ ಕ್ಯಾಮ್ರಾ ಹಾಕ್ಲ ಮರ್ಯಾದೆ ಕಳ್ದಲ್ಲ ನಂದ. ನೋಡಿ ಇವಾಗ ನಮ್ಮ ಮ್ಯಾನೇಜರ್ ತೋರಿಸ್ತೀನಿ. ಇವರೇ ನಮ್ಮ ಮ್ಯಾನೇಜರು. ನಾನಲ್ಲ, ಅಲ್ಲಿ ಮ್ಯಾನೇಜರ್ ಗಂಧದ ಕಡಿ ಪರ್ಮೇಲಕ್ಕಲ್ಲ. ಅಣ್ಣ ತಿಂಡಿ ಏನೇನೈತೆ? ನಾಗಮಂಗ್ಳೂರ್ ನಾಟಿ ಕೋಳಿ, ದೋ ಬಿಯರ್ಸ್, ಕೊಳ್ಳೇಗಾಲದ ಕೊಕ್ಕೋ ಕಬಾಬು, ಮಂಗಳೂರು ಮಿಯಾವ್ ಮಸಾಲ, ಕಾಲ್ ಸೂಪು, ಕೈ ಸೂಪು, ತಗಡ್ರು ತಲೆ ಮಾಂಸ ಎಲ್ಲ ಇದೆ. ಏನ್ ಬೇಕು ಏನ್ ತಗೊಂಡ್ರು 150 ರೂಪಾಯಿ ಮಾತ್ರ. ಸುಮಾರು ಒಂದು 6 ವರ್ಷ ಆದಮೇಲೆ ನಾವೆಲ್ಲ ಈ ಥರ ಟ್ರಿಪ್ ಹೋಗ್ತಿರೋದು. ಟ್ರಿಪ್ ಹೋಗ್ತೀವಿ ಅಂತ ಫಿಕ್ಸ್ ಆದಾಗಲಿಂದ ವಾಟ್ಸಪ್ಪಲ್ಲಿ ಗ್ರೂಪ್ ಕ್ರಿಯೇಟ್ ಮಾಡಿಕೊಂಡು ಅದೆಷ್ಟು ಮೆಸೇಜ್ ಮಾಡಿದ್ದೀವಿ, ಅದೆಷ್ಟು ವಾಟ್ಸಪ್ ಕಾಲ್ ಮಾಡಿದ್ದೀವಿ ನಮಗೆ ಗೊತ್ತಿಲ್ಲ.
ಆಲ್ಮೋಸ್ಟ್ ಇನ್ನೇನು ಟ್ರಿಪ್ಪು ಇದು ಕ್ಯಾನ್ಸಲ್ ಆಗೋ ಲೆವೆಲ್ಗೆ ಹೋಗಿತ್ತು. ಅಷ್ಟರಲ್ಲಿ ಹೆಂಗೆಂಗೋ ಟೇಕ್ ಆಫ್ ಆಗಿ ಸೊ ಕೊನೆಗೆ ಫಿಕ್ಸ್ ಮಾಡ್ಕೊಂಡು ಬಂದ್ವಿ. ತುಂಬ ದಿನ ಆದಮೇಲೆ ಈ ಥರ ಎಲ್ಲ ಜೊತೆಲಿ ಕೂತ್ಕೊಂಡು ಊಟ ಮಾಡ್ತಿರೋದು. ಸೊ ಹೋಟ್ಲಲ್ಲಿ ಇರೋದೆಲ್ಲ 2 ಪ್ಲೇಟ್ ಆರ್ಡ್ರ್ ಮಾಡಿಕೊಂಡು ಚೆನ್ನಾಗಿ ಬ್ಯಾಟಿಂಗ್ ಮಾಡಿದ್ವಿ. ಸೊ ಬೆಳಗ್ಗೆನೇ ಎದ್ದಿದ್ರಿಂದ ಎಲ್ಲರಿಗೂ ಹೊಟ್ಟೆ ಸಕ್ಕತ್ತಾಗಿ ಹಸಿತಾಯಿತ್ತು. ಇಲ್ಲಿಂದ ಒಂದು 50 ಕಿಲೋಮೀಟರ್ ಆಯ್ತಾ ನೋಡಿಲ್ಲ ನಾನು ನೋಡಪ್ಪ ಇದೆ ಹುಣಸೂರು. ಇಲ್ಲದಕ್ಕೂ ಕಾರಣನು ಶ್ರೀಕೃಷ್ಣ ಪರಮಾತ್ಮ. ಹಗಲಿರುಳು ನೆರಳಂತೆ ತಲೆ ಕಾಯ್ದು ಕಾಪಾಡಿ ಜಯವ ತಂದಿಟ್ಟ ಆಯದು ನಂದನ. ಅವನಿಲ್ಲದೆ ಬಂದ ನೀನು ತೃಣಕ್ಕೆ ಸಮಾನ. ಗಳ ಗೆಲ್ಲೋ ಗುಂಡಿಗೆಯು ನಿನಗೆಲ್ಲೋ ಖಂಡಿಸದೆ ಉಳಿಸುವೆ ಹೋಗು ಹೋಗಲಸಿ ಕಂಡಿ. ಅಂತೂ ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಫ್ರೆಂಡ್ ಹೇಳ್ಕೊಟ್ಟವನೆ ಯಾವುದೇ ರೀತಿ ಕೆಟ್ಟ ಪದಗಳನ್ನ ಯೂಸ್ ಮಾಡಬೇಡ ಅಂತ. ಸೊ ಪ್ರಕೃತಿ ಮುಂದೆ ನಾವು ಮೂಕವಿಸ್ಬೇತರಾಗಿ. ಹಾಯ್ ಫ್ರೆಂಡ್ಸ್, ನೋಡಿ ಫ್ರೆಂಡ್ಸ್, ಕಾಫಿ ತೋಟ ಹೆಂಗಿರುತ್ತೆ, ಪರಮಾತ್ಮ ಕಾಫಿ ತೋಟ ಹೆಂಗಿರುತ್ತೆ. ಬೈಕ್ ಬಂದಿತ್ತು ನುಂಕ ಬಿಟ್ಟಕ್ಕೆಲ್ಲ ಘಾಟ್ ಸೆಕ್ಷನ್ ಬಂದ ಹಿಂಗ ಹಾಕ್ಲಾ ವಿಜಯ ಮಾಡ್ಬೇಕಾದ್ರೆ ಬಾರೋ ಪ್ರಪೋಸ್ ಮುಳ್ಳಂದಿ ಅಂತ ಹಾಕ್ಲಾ. Cruising down the highway, windows down low. Sunset paints the sky in a fiery glow. Mountains rise up, touching clouds above. Valleys below, filled with whispers of love. On this road, every seed's a delight. From sunrise to starlight, day to night. Nature's canvas unfolding so grand. In this journey, we're living unplanned. City streets pulse with energy so bright. Neon signs flashing in the depths of night. Skyscrapers stand tall, reaching for the sky. ಇದು ಯಾವ್ದ ಕೆಮ್ಮಣ್ ಗುಂಡಿ ಇದ್ದಂಗದಲ್ಲಮ್ಮ ಇದು. ಮಾಡ್ದಮ್ಮ ಮಸ್ಲಲ್ಲಿ ಏಪ್ಪ ಕಟ್ಕಿಲೆ ನಮ್ಮ ದೊಡ್ಡಗಿರ ನೀರು ಚೆನ್ನಾಗಿಲ್ಲ, ಗಾಳಿಗೇನು ಆಡಿಯೋ ಕೇಳಿಸಲ್ಲ ಅನ್ಸುತ್ತೆ. ಅಯ್ಯಪ್ಪ ಸಾಯ್ಕ ಮಾಡ್ತಾರ ಮತ್ತೆ. ಮ್ಯಾನೇಜರ್ ಮಳೆ ಬಂತು ಟ್ರಿಪ್ಪಲ್ಲಿ ನಾವು ನೋಡಿದ ಮೊದಲನೇ ಪ್ಲೇಸ್ ಅಂತಂದರೆ ಇದೆ ಚಿಕ್ಲಿ ಹೊಳೆ ಡ್ಯಾಮ್ ಅಂತ. ಈ ಡ್ಯಾಮು ಕುಶಾಲನಗರದಿಂದ ಬರೀ 15 ಕಿಲೋಮೀಟ್ರ್ ದೂರದಲ್ಲಿರೋದು. ಸೊ ಆನ್ ದ ವೇ ನೀವು ದುಬಾರೆಗೆ ಹೋಗ್ಬೇಕಾದ್ರೆ ಈ ಡ್ಯಾಮ್ ನಿಮಗೆ ಸಿಗುತ್ತೆ. ಈ ಡ್ಯಾಮ್ನ 1985ರಲ್ಲಿ ಕಟ್ಟಿಸಿರೋದು. ಸೊ ಮೇಯ್ನ್ಲಿ ಅಗ್ರಿಕಲ್ಚರ್ಗೋಸ್ಕರ ಈ ಡ್ಯಾಮ್ನ ಕಟ್ಟಿರೋದು. ಈ ಡ್ಯಾಮ್ ನೋಡೋಕೆ ತುಂಬ ಚಿಕ್ಕದಾಗಿದ್ರೂ ಇದ್ರದ್ದು ಮೇಯ್ನ್ ಅಟ್ರಾಕ್ಷನ್ ಬಂದು ಇದ್ರ ಸುತ್ತ ಇರೋ ಪರಿಸರ. ಸೊ ಆ ಕಡೆ ಈ ಕಡೆ ಎಲ್ಲ ಸುತ್ತ ಬೆಟ್ಟಗಳು, ಅದ್ರ ಮಧ್ಯದಲ್ಲಿರೋ ಈ ಡ್ಯಾಮು ನೋಡೋಕೆ ಒಂದು ಒಳ್ಳೆ ವ್ಯೂ ಸಿಗುತ್ತೆ. ನಾವಿಲ್ಲಿಗೆ ಹೋದ್ಮೇಲೆ ಸ್ವಲ್ಪ ಮಳೆ ಜಾಸ್ತಿ ಆಯಿತು. ಸೊ ಹಂಗಾಗಿ ನಾವು ಜಾಸ್ತಿ ಟೈಮ್ನ ಸ್ಪೆಂಡ್ ಮಾಡೋಕ್ಕಾಗಲಿಲ್ಲ ಅಲ್ಲಿ. ಸೊ ಇಲ್ಲಿಂದ ನೆಕ್ಸ್ಟ್ ಪ್ಲೇಸ್ಗೆ ಹೋಗೋಣ ಅಂತ ಹೊರಟ್ವಿ ಅಲ್ಲಿಂದ.
ರೂಪೇಶ್. I'm doing fine. What about you? I'm doing good, sir. Thank you so much for asking that, sir. And this call is being recorded for quality and training purpose, sir. Waka. So which language are you comfortable? English, Hindi, My Kannada? comfortable language is ಕನ್ನಡ. Kannada. Could you please talk to me in Kannada? ಖಂಡಿತ ಸರ್. ಸರ್ ನಮಸ್ತೆ, ನನ್ನ ಹೆಸರು ಮ್ಯಾನೇಜರ್. ಹೆಂಗಿದ್ದೀರಾ ಚೆನ್ನಾಗಿದ್ದೀನಿ ಮೇಡಮ್. ಸೂಪರ್ ಆಗಿದ್ದೀನಿ. ಸರ್? ಈ ಕಾಲ್ ರೆಕಾರ್ಡ್ ಆಗ್ತಿದೆ ಕ್ವಾಲಿಟಿ ಮತ್ತೆ ಟ್ರೈನಿಂಗ್ ಪರ್ಪಸ್ಗೋಸ್ಕರ. ಯಾವತ್ತೂ ಕಾನ್ಫಿಡೆನ್ಷಿಯಲ್ ಡೀಟೇಲ್ಸ್, CVV, OTP, ಪಿನ್, ಪಾಸ್ವರ್ಡ್ ಶೇರ್ ಮಾಡಬೇಡಿ ಸರ್. ಮೇಡಮ್ ನಾಷ್ಟ ಆಯ್ತಾ ಮೇಡಮ್? ಆಯ್ತು ಸರ್, ನಿಮ್ದಾಯ್ತಾ? ನಮ್ದು ಆಯ್ತು ಮೇಡಮ್. ದೋಸೆ ತಿಂದೆ, ಚೆನ್ನಾಗಿತ್ತಿಲ್ಲ ಮೇಡಮ್, ಉಳಿ ಬಂದ್ಬಿಟ್ಟಿತ್ತು. ಈ ಕಡೆ ತಿರುಗಲ್ರಿ ಮಾಲು. ಕೆಳಗೆ ಬರಲ್ಲ, ಕೆಳಗೆ ಬರಲ್ಲ. ನೀರೊಳಿಕೆ ಸೀತಾ ಕಿಲಾ ಕಲಾವಕ್ಕೆ ಡೈಲಿ ಮಾತಾಡ್ತೇವೆ. ಓಹೋ ಲಾ ಮವ ಮಂಕಿ ಪಾಸ್ ಮಾಡ್ರಿ 3 ಜನ ಹೇಳ್ತೀನಿ. ಈ ಕಡೆ ಬರಲ್ಲ. ಈ ಪ್ಲೇಸ್ ಬಂದು ದುಬಾರೆ ಎಲಿಫೆಂಟ್ ಕ್ಯಾಂಪ್ ಅಂತ. ಸೊ ನಮಗೆ ಎಂಟ್ರೆನ್ಸಲ್ಲಿ ಕುದುರೆಗಳು ಕಾಣಿಸಿದ್ವು ಅಷ್ಟೇ. ಅದು ಬಿಟ್ಟರೆ ನಾವು ಯಾವ ಎಲಿಫೆಂಟ್ನು ನೋಡೋಕ್ಕಾಗಲ್ಲ. ಯಾಕಂತಂದರೆ ತುಂಬ ಮಳೆ ಬರ್ತಿರೋದ್ರಿಂದ ಈ ಕಡೆಯಿಂದ ಆ ಕಡೆ ಹೋಗೋಕ್ಕಾಗಲ್ಲ. ಸೊ ಬಂದಿದ್ದ ದಾರಿಗೆ ಸುಂಕ ಇಲ್ಲ ಅಂತ ಅಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ, ಟೈಮ್ ಸ್ಪೆಂಡ್ ಮಾಡಿದ್ವಿ. ಆಲ್ಮೋಸ್ಟ್ ಟೈಮ್ 3 ಗಂಟೆ ಆಗಿತ್ತು. ನಾವು ಮಾಡಿದಂಥ ಹೋಮ್ ಸ್ಟೇನು ಸ್ವಲ್ಪ ದೂರನೇ ಇತ್ತು ಇಲ್ಲಿಂದ. ಸೊ ಹಂಗಾಗಿ ಬೇಗ ಇಲ್ಲಿಂದ ಹೊರಟ್ವಿ. ಬರ ಸೌಂದರ್ಯ ಸರಸ್ವತಿ ಧರೆಗಿಳಿದು ಹರಿಯುವ ನದಿಯಲ್ಲಿ ಜಾಡಿ ಬನಗಲಿ ನಲಿಯುತ್ತ ಓಲಾಡಿ ಚೆಲುವಿನ ಮಳೆಯ ಬೀಸಿದಳು, ಈ ಗಂಧದ ಗುಡಿಯಲ್ಲಿ ನೆಲೆಸಿದಳು. ಇದು ಯಾರ ತಪಸ್ಸಿನ ಫಲವೋ, ಈ ಕಂಗಳು ಮಾಡಿದ ಪುಣ್ಯವೋ. ಏನ್ ಮಾತಾಡೋದು ನಿನ್ನ ಬಗ್ಗೆ ಏನು ಗೊತ್ತಾಗ್ತಿಲ್ಲ ನನಗೆ ನಿಜವಾಗ್ಲು. ಎಕ್ಸ್ಟ್ರಾಡಿನರಿ ಸಿಂಗರು. ನೋಡ ಎಷ್ಟು ಚಂದ. ಇಂಥ ಪ್ಲೇಸ್ ನಾವು ಅಲ್ಲಿ ನೋಡ್ಲಾ, ಬೆಟ್ಟದ ಮೇಲೆ ಎಲ್ಲಿ ಮನೆ ಕಟ್ಟವನೆ. ಮಾಕ್ಟೇಲ್ ತರ ಅದು. ಮಾವ ಮೀನಿದೆ ಒಳಗಡೆ.
Hi friends, how is the Josh? ಬನ್ರೋ ವೆಲ್ಕಮ್ ಡ್ರಿಂಕ್ಸ್ ಬಂದೈತೆ. A few moments later. ಚಿರಕಾಲ ಇರಲಿ